ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಒಮ್ಮೆ ದ ಅಲೆಕ್ಸಾಂಡರ್ ಗ್ರೇಟ್ ಇರುವಂಥ ಪ್ರಾಂತ್ಯದಲ್ಲಿ ಒಂದು ಕುದುರೆ ಇರ್ತದೆ. ಆ ಕುದುರೆಯನ್ನು ಯಾರು ಸವಾರಿ ಮಾಡೋದಕ್ಕೆ ಹೋದರೂ ಸಹ ಆ ಕುದುರೆ ಸವಾರಿಗೆ ಅದು ರೆಡಿ ಆಗ್ತಾ ಇದ್ದಿಲ್ಲ. ಅದು ಏನು ಮಾಡ್ತಾ ಇತ್ತಂತೆ, ಅವರನ್ನು ಬೀಳಿಸ್ಬಿಡ್ತಿರ್ತತೆ. ಇದೇ ರೀತಿಯಾಗಿ ಆ ಕುದುರೆಯನ್ನು ಓಡಿಸಲು ಯಾರು ಮುಂದೆ ಬರಲ್ಲ. ಆ ಸಮಯದಲ್ಲಿ ದ ಅಲೆಕ್ಸಾಂಡರ್ ದಿ ಗ್ರೇಟ್ ಆ ವ್ಯಕ್ತಿ ಏನು ಮಾಡ್ತಾನೆ, ಆ ಕುದುರೆಯನ್ನು ಅತಿ ಸುಂದರವಾಗಿ ಓಡಿಸ್ತಾನೆ. ಇದನ್ನು ನೋಡಿದಂಥ ಪ್ರತಿಯೊಬ್ಬರಿಗೂ ಒಂದು ಆಶ್ಚರ್ಯಚಕಿತವಾಗತ್ತೆ. ಹೆಂಗೆ ಇವನು ಓಡಿಸ್ತಾ, ಇದು ಯಾವ ಕುದುರೆ ಯಾರ ಹತ್ತಿರ ಸಹ ಇದರಿಂದ ಆಗ್ತಾ ಇದ್ದಿಲ್ಲ ಅಂತ ಅಂದಾಗ ಅವನು ಹೇಳ್ತಾನೆ, ಇಲ್ಲ, ಈ ಕುದುರೆ ಏನು ಮಾಡ್ತಿತ್ತಂದರೆ ನೆರಳು ನೋಡಿ ಎದುರುತ್ತಿತ್ತು. ಅದರಿಂದ ಆ ಒಂದು ಅಪೋಸಿಟ್ ಡೈರೆಕ್ಷನ್ಗೆ ಹೋದೆ, ಆಗ ಅದು ನೆರಳು ಬೀಳೋದು ನಿಲ್ತು. ಆಗ ಇದು ಕುದುರೆ ಸಂತೋಷವಾಗಿ ಒಳ್ಳೆ ಒಂದು ಸ್ಪೀಡ್ನಲ್ಲಿ ಹೋಯ್ತು ಅಂತ ಹೇಳ್ತಾರೆ. ನನ್ನ ಪ್ರೀತಿಯ ದೇವಜನರೇ, ದೇವರ ವಾಕ್ಯ ಹೀಗೆ ಹೇಳ್ತದೆ. ಕೀರ್ತನೆಗಳು 56ನೇ ಅಧ್ಯಾಯದ 3ನೇ ವಚನ, ನನಗೆ ಹೆದರಿಕೆ ಉಂಟಾದಾಗ ನಿನ್ನನ್ನು ಆಶ್ರಯಿಸಿಕೊಳ್ಳುವೆನು. ನೋಡ್ರಿ, ಹೆದರಿಕೆ ಅನ್ನೋದು ಮಾನವನ ಜೀವಿತದಲ್ಲಿ ಅದು ಸರ್ವಸಾಧಾರಣವಾಗಿದೆ. ಯಾಕಂದರೆ ಕೆಲವೊಬ್ಬರಿಗೆ ಜೀವಿತದ ಬಗ್ಗೆ ಹೆದರಿಕೆ, ಕೆಲವೊಬ್ಬರಿಗೆ ಮನುಷ್ಯರ ಭಯ, ಕೆಲವೊಬ್ಬರಿಗೆ ಆರೋಗ್ಯದ ಭಯ, ಹಿಂಗೆ ನಾನಾನು ರೀತಿಯ ಭಯದಲ್ಲಿ ಜನರು ಜೀವಿಸ್ತಾ ಇದ್ದಾರೆ. ಯಾವ ರೀತಿಯಾಗಿ ಕುದುರೆಗೆ ತನ್ನ ನೆರಳನ್ನೇ ನೋಡಿ ಅದು ಭಯ ಪಡ್ತಿತ್ತು. ಆರ್ಯದ ಅಲೆಕ್ಸಾಂಡರ್ ಗ್ರೇಟ್ ಆ ವ್ಯಕ್ತಿ ಏನು ಮಾಡ್ತಾನೆ, ಅದರಿಂದ ಆತನು ಆ ಕುದುರೆಯನ್ನು ಹೊರಗೆ ತರ್ತಾನೆ. ಇಲ್ಲಿ ದಾವೀದನಿಗೂ ಸಹ ಒಂದು ಪಕ್ಷದಲ್ಲಿ ಅವನು ಸಹ ಭಯದಲ್ಲಿ ಜೀವಿಸ್ತಾ ಇರ್ತಾನೆ. ಆದರೆ ಈ ಸಮಯದಲ್ಲಿ ಆತನು ದೇವರನ್ನು ಆಶ್ರಯಿಸಿಕೊಳ್ತಾನೆ. ನನ್ನ ಪ್ರೀತಿಯ ದೇವಜನರೇ, ಇವತ್ತು ನೀವು ಯಾವ ಭಯದಲ್ಲಿದ್ದೀರೋ ನನಗೆ ಗೊತ್ತಿಲ್ಲ, ಆದರೆ ನಿಮ್ಮ ಭಯ ಯೇಸುವಿಗೆ ಗೊತ್ತಿದೆ. ಆ ಭಯದಿಂದ ಹೊರಗೆ ಬರಬೇಕಂದ್ರೆ ನೀವು ಆತನನ್ನು ಆಶ್ರಯಿಸಿಕೊಳ್ಳ್ರಿ. ಆತ ನಿಮ್ಮ ಜೀವಿತದಲ್ಲಿರುವಂಥ ಎಲ್ಲ ಭಯಗಳು, ಅದು ಚಿಕ್ಕ ಭಯದಿಂದ ಹಿಡಿದು ದೊಡ್ಡ ಭಯವಾಗಿರ್ಬೋದು, ಅವುಗಳನ್ನೆಲ್ಲ ತೆಗೆದುಹಾಕಿ ಆತನು ನಿಮಗೆ ಸಮಾಧಾನವನ್ನು ಕೊಡಲು ಸಿದ್ಧನಾಗಿದ್ದಾನೆ. ಇಂದು ನನ್ನೊಟ್ಟಿಗೆ ನೀವೆಲ್ಲರೂ ಸೇರಿ ಆ ಭಯವನ್ನು ಹೇಳಿ ಪ್ರಾರ್ಥಿಸೋದಾದರೆ ಅದರಿಂದ ಆತ ನಿಮಗೆ ಬಿಡುಗಡೆ ಕೊಡಲು ಸಿದ್ಧನಾಗಿದ್ದಾನೆ. ಪ್ರಾರ್ಥನೆ ಮಾಡೋಣ. ಮಹಾಪರಿಶುದ್ಧನಾದ ದೇವರೇ, ಅಪ್ಪ, ಇವತ್ತು ಯಾರ್ಯಾರು ಸ್ವಾಮಿ ಭಯದ ವಾತಾವರಣದಲ್ಲಿ ಜೀವಿಸ್ತಾ ಇದ್ದಾರಪ್ಪ, ಮನುಷ್ಯರ ಮುಂದೆ ಹೇಳಿಕೊಳ್ಳಲಾರದೆ ಸ್ವಾಮಿ ಒಳಗೆ ಸಂಕಟ ಪಡ್ತಾ ಇದ್ದಾರೋ ಕರ್ತನೆ, ಪ್ರಿಯ ಮಕ್ಕಳು ನೆನೆಸ್ಕೊತೇನೆ ಅಪ್ಪ. ಆ ಭಯದಿಂದ ಅವರನ್ನು ಸಂಪೂರ್ಣವಾಗಿ ತೆಗೆದುಹಾಕಿ ಸ್ವಾಮಿ. ದೇವರೇ, ನೀನು ಕರ್ತನೆ ಅದ್ಭುತ ಸ್ವರೂಪನಾಗಿ ಅವ್ರ ಜೀವಿತದಲ್ಲಿ ಕಾರ್ಯ ಮಾಡ್ರಿ ಅಪ್ಪ. ನಿನ್ನನ್ನು ಸ್ವಾಮಿ ನೆನೆಸ್ತಾ ಇದ್ದಾರಪ್ಪ, ಇವರೆಲ್ಲ ಮಕ್ಕಳ ಮೇಲೆ ನಿನ್ನ ಕೃಪಾ ಕಟಾಕ್ಷವಿರಲಿ ಅಪ್ಪ. ಅದು ಯಾವೇ ಭಯವಾಗಲಿ ಸ್ವಾಮಿ, ಆ ಭಯ ನಿನ್ನ ಮುಂದೆ ನಿಲ್ಲೋದಕ್ಕೆ ಶಕ್ತಿ ಇಲ್ಲ ಸ್ವಾಮಿ, ನಿನ್ನ ಮುಂದೆ ನಿಲ್ಲೋದಕ್ಕೆ ಅದಕ್ಕೆ ಅಧಿಕಾರವಿಲ್ಲ ಅಪ್ಪ. ನಿನ್ನ ನಾಮದಲ್ಲಿ ಸ್ವಾಮಿ ಆ ಭಯವನ್ನು ತೆಗೆದುಹಾಕಿ ಅಪ್ಪ. ದೇವರೇ, ಭಯವನ್ನು ತೆಗೆದುಹಾಕಿ ಸಮಾಧಾನವನ್ನು ದಯಪಾಲಿಸ್ರಿ. ಎಲ್ಲ ಘನ ಮಾನ ಮಹಿಮೆಗಳು ನಿಮಗೆ ಸಲ್ಲಲಿ. ಯೇಸುವಿನ ನಾಮದಲ್ಲಿ ಬೇಡ್ತೀನಿ ತಂದೆ, ಆಮೇನ್. Praise the Lord. God bless you.